ಎಲ್ರಿಗೂ ನಮಸ್ಕಾರ. ಸೊ ಇದು ಬೆಂಗಳೂರಲ್ಲ, ಇದು ಬೇಸಿಕ್ಲಿ ಎಮ್ಮೆಂಗನೂರು ಅಂತೇಳಿ ಮಂತ್ರಾಲಯದ ಹತ್ರ. ಸೊ ಮಂತ್ರಾಲಯಕ್ಕೆ ಬೆಂಗಳೂರಿಂದ ಬಂದಿದ್ವಿ. ಹೊಸ ರೋಡ್ ಆಗಿರೋದ್ರಿಂದ ವ್ಲಾಗಿಂಗು ಬರ್ತಾ ಮಾಡಲಿಲ್ಲ. ರೋಡು ಕನ್ಫ್ಯೂಷನ್ ಆಗುತ್ತೆ ಅಥವಾ ಗೊತ್ತಿಲ್ಲ ಹೊಸ ಊರು ಅಂತೇಳಿ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ನಿನ್ನೆ ರಾತ್ರಿ ರಥೋತ್ಸವದಲ್ಲಿ ಪಾಲ್ಗೊಂಡು ಇವತ್ತು ಬೆಳಗ್ಗೆ ಮಧುಅಭಿಷೇಕದಲ್ಲೂ ಪಾಲ್ಗೊಂಡ್ವಿ. ಸೊ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಮಂತ್ರಾಲಯದಲ್ಲಿ ಸ್ವಲ್ಪ ಸೆಕೆ ಇದೆ, ಆದರೆ ಏಪ್ರಿಲ್ ಮೇ ಅಷ್ಟು ಸೆಕೆ ಇಲ್ಲ. ಬಟ್ ಬೆಂಗಳೂರಲ್ಲಿ ಇರೋದಕ್ಕಿಂತ ಜಾಸ್ತಿ ಟೆಂಪ್ರೇಚರೇ ಇದೆ. ಸೊ ಕರೆಂಟ್ ಹೋಗಿತ್ತು ಇವತ್ತು ಬೆಳಗ್ಗೆ. ಸೊ ಹಾಗಾಗಿ ವಿಪರೀತ ಬೆವರ್ತಾ ಇದ್ವಿ. ಸೊ ಅದು ನಾವು ಒಂದು ಸ್ವಲ್ಪ ಟೇಕ್ ಕೇರ್ ಮಾಡ್ಕೊಳ್ಬೇಕು. ಮತ್ತು ಮಿಕ್ಕಿದ ವಿಚಾರ ಬಂದರೆ ಬುಕ್ಕಿಂಗ್ ವಿಚಾರಕ್ಕೆ, ದೇವಸ್ಥಾನದ ಬುಕ್ಕಿಂಗನ್ನು ಏನಿಲ್ಲ ಅಂದರೂ 1 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ನಾವು ಇಲ್ಲಿ ಒಬ್ಬರನ್ನ ಗೊತ್ತು ಅಂತೇಳಿ ಅವ್ರ ಹತ್ರ ಮಾತಾಡಿ ಬುಕ್ ಮಾಡಲಿಕ್ಕೆ ಹೇಳಿದ್ವಿ. ಅವರು ಬೇರೆ ಕಾರಣಗಳು, ಅವ್ರದ್ದು ಪರ್ಸ್ನಲ್ ಕಾರಣಗಳಿಂದ ಬುಕ್ ಮಾಡಲಿಲ್ಲ. ಬೇರೆ ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಬುಕ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಪ್ರೈವೇಟಲ್ಲಿ ರೂಮ್ ಮಾಡಬೇಕಾಯಿತು. ಸೊ ಹಾಗಾಗಿ ದೇವಸ್ಥಾನದ ಸ್ಟೇಯಲ್ಲಿ ಇರಬೇಕು ಅಂದರೆ ಬೇಸಿಕಲಿ 1 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡು ಬನ್ನಿ. ಏನೂ ಆಗಲ್ಲ ಅಂದರೆ 1 ತಿಂಗಳು ಆಗಲ್ಲ ಅಂದರೂ ಅಟ್ಲೀಸ್ಟ್ 21 ಡೇಸ್ ಮುಂಚೆನೇ ಬುಕ್ಕಿಂಗ್ ಓಪನ್ ಆಗುತ್ತೆ srsmata.org ವೆಬ್ಸೈಟಲ್ಲಿ. ಸೊ ಅಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ. ಇನ್ನೊಂದು ಮೇನ್ ಸಜೆಷನ್ ಅಂದರೆ ಬೇಸಿಕಲಿ ಎಲ್ಲ ಕ್ಯಾಶನ್ನು ಇಟ್ಕೊಂಡು ಬಂದು, ಕ್ರೆಡಿಟ್ ಕಾರ್ಡುಗಳು ಬರೀ ಅಡ್ಮಿನಿಸ್ಟ್ರೇಟರ್ ಆಫೀಸಲ್ಲಿ ಮಾತ್ರ ವರ್ಕ್ ಆಗೋದು, ಬೇರೆ ಎಲ್ಲೂ ವರ್ಕ್ ಆಗೋದಿಲ್ಲ. ಅದು ಓವರಾಲ್ ಮಂತ್ರಾಲಯ ಎಕ್ಸ್ಪೆನ್ಸು. ಬಟ್ ದೇವಸ್ಥಾನದೊಳಗೆ ಹೋದ್ಮೇಲಂತೂ ತುಂಬ ಸಮಾಧಾನದಿಂದ ಎಲ್ಲ ಕಡೆ ನೋಡಿಕೊಂಡು ಖುಷಿಯಾಗಿರ್ಬೋದು. ಹೊರಗಡೆ ಬಂದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಜೊತೆಗಿರಿ ಹಾಗೂ ಮುಂದಿನ ವ್ಲಾಗನ್ನು ಎಂಜಾಯ್ ಮಾಡಿ.